ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕಾಮನ್ ವರ್ಬ್ ಕಾಲೊಕೇಶನ್ ಅಂದರೆ ಏನು? ಆ್ಯಕ್ಚುಲಿ ವರ್ಬ್ ಅಂದರೆ ಕ್ರಿಯೆನ ನಾವು ಇನ್ನೊಂದು ನೌನ್ ಜೊತೆ ಸೇರಿಸಿದಾಗ ಅದರ ಮೀನಿಂಗ್ ಸ್ವಲ್ಪ ಚೇಂಜ್ ಆಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಟೇಕ್ ಅ ಚಾನ್ಸ್. ಟೇಕ್ ಅಂದರೆ ತೆಗೆದುಕೊಳ್ಳುವುದು, ಚಾನ್ಸ್ ಅಂದರೆ ಅವಕಾಶ. ಸೊ ಟೇಕ್ ಅ ಚಾನ್ಸ್ ಅಂದರೆ ಅದರ ಮೀನಿಂಗ್ ಬೇರೆ ಆಗುತ್ತೆ. ಇಲ್ಲಿ ನೋಡಿ, ಲುಕ್ ಅಂದರೆ ನೋಡು, ಟೇಕ್ ಅಂದರೆ ತೆಗೆದುಕೊಳ್ಳು. ನೋಡುವುದನ್ನು ತೆಗೆದುಕೊಳ್ಳುವುದು ಅಂತ ಆಗುತ್ತೆ, ಬಟ್ ಅದರ ಮೀನಿಂಗ್ ಚೇಂಜ್ ಇರುತ್ತೆ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಹ್ಯಾವ್, ಟೇಕ್ ಮತ್ತು ಮೇಕ್ ಈ ವರ್ಬ್ಸ್ಗಳನ್ನು ತಗೊಂಡು ಇದರಲ್ಲಿ ಕಾಮನ್ ಕಾಲೊಕೇಶನ್ ಯಾಕೆ ಬೇಕು, ಈ ಕಾಮನ್ ಕಾಲೊಕೇಶನ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ, ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಖಂಡಿತ ಈ ಸಣ್ಣ ಫ್ರೇಸಸ್ಗಳ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ ಆ್ಯಕ್ಚುಲಿ. ಇಲ್ಲಾಂದರೆ ನೀವು ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಕಷ್ಟ ಆಗುತ್ತೆ ನಿಮಗೆ. ನೀವು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡಿ ಮಾತಾಡೋಕ್ಕೆ ಟ್ರೈ ಮಾಡ್ತೀರಾ. ಕನ್ನಡದಲ್ಲಿ ನಾವು ಹೇಗೆ ಕೇಳ್ತೀವಿ ಅದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಕೇಳೋಣ ಅನ್ನೋದನ್ನು, ಒಂದು ಪದನ ಇನ್ನೊಂದು ಪದಕ್ಕೆ ಇಂಗ್ಲೀಷಿಗೆ ಕನ್ವರ್ಟ್ ಮಾಡಿ, ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ನಾವು ಸೇರಿಸ್ತಾ ಹೋದಾಗ ಅದೇನಾಗುತ್ತೆ, ಕರೆಕ್ಟಾಗಿ ಮೀನಿಂಗ್ಫುಲ್ ಆಗಲ್ಲ. ಸೊ ಇಫ್ ಯು ನೋ ಆಲ್ ದೀಸ್ ಕಾಲೊಕೇಶನ್ಸ್, ನಿಮ್ಗೆ ಏನಾಗುತ್ತೆ ಅಂದರೆ ಫ್ಲೂಯೆಂಟಾಗಿ, ನ್ಯಾಚುರಲ್ ಆಗಿ ಮಾತಾಡೋಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸೊ ಇದು ದಯವಿಟ್ಟು ಬೇಸಿಕ್ ಅವರಿಗೆಲ್ಲ, ಇನ್ನೂ ನೀವು ರೀಡಿಂಗ್ ಕಲಿತಾ ಇದ್ದರೆ ಅವರಿಗೆ ಈ ವಿಡಿಯೋ ಅಲ್ಲ, ಖಂಡಿತ ಇದು ಅಡ್ವಾನ್ಸ್ ಲೆವೆಲ್ಗೆ ಅಥವಾ ಇಂಟರ್ಮೀಡಿಯೇಟ್ ಲೆವೆಲ್ಗೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನೋಡಿ ಒಂದು 15 ಕಾಲೊಕೇಶನ್ಸ್ ತೊಗೊಂಡಿದ್ದೀನಿ ನಾನು. ಇದನ್ನು ಸಿಂಪಲ್ಲಾಗಿ ಬಳಸ್ಬೋದು ನೀವು. ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಇದನ್ನು ಬಳಸ್ಬೋದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಯಾಕೆಂದರೆ ಅರ್ಧದಲ್ಲೇ ಬಿಟ್ಟು ಹೋದರೆ ನಿಮಗೇನು ಅರ್ಥ ಆಗಲಿಕ್ಕಿಲ್ಲ. ಹಾಗಾಗಿ ದಯವಿಟ್ಟು ಕೊನೆ ತನಕ ನೋಡಿ ಆ್ಯಂಡ್ ಇದಕ್ಕೆ ಒಂದು ಲೈಕನ್ನು ಕೊಟ್ಬಿಡಿ ಈಗಲೇ, ಯಾಕೆಂದರೆ ಐ ನೋ ದ್ಯಾಟ್ ಯು ಆರ್ ಗೋಯಿಂಗ್ ಟು ಲೈಕ್ ದಿಸ್ ವಿಡಿಯೋ ಅಟ್ ದಿ ಎಂಡ್. ಓಕೆ, ಸೊ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೂ ಈ ವಿಡಿಯೋನ ಶೇರ್ ಮಾಡತಕ್ಕದ್ದು. ಆ್ಯಂಡ್ ನಿಮಗೇನಾದ್ರು ಸಂದೇಹವಿದ್ದರೆ ಕೋರ್ಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅಥವಾ ನಿಮಗೇನಾದರೂ ಹೊಸ ಕಾಲೊಕೇಶನ್ಸ್ ಗೊತ್ತಿದ್ದರೆ, ಇದು ಒಂದು ಕಾಲೊಕೇಶನ್ ಹೌದಾ ಸರ್, ಇದು ಹೇಗೆ ಎಕ್ಸ್ಪ್ಲೈನ್ ಮಾಡೋದು, ಇದನ್ನು ಹೇಗೆ ಹೇಳೋದು ಅಂತ ನಿಮಗೇನಾದ್ರು ಡೌಟ್ ಇದ್ದರೆ, ಎಲ್ಲ ಕಾಲೊಕೇಶನ್ಸ್, ನಿಮಗೆ ಗೊತ್ತಿರೋ ಕಾಲೊಕೇಶನ್ಸನ್ನ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಲ್ರೈಟ್, ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ ಸ್ನೇಹಿತರೆ, ನಾನು ಹೇಳಿದ್ನಲ್ಲ, ಫಸ್ಟ್ ಬಂದು ಹ್ಯಾವ್. ಆ್ಯಕ್ಚುಲಿ ಇದರಲ್ಲಿ ಹ್ಯಾವ್, ಟೇಕ್ ಮತ್ತು ಮೇಕ್ ಅನ್ನೋ 3 ವರ್ಬ್ಸನ್ನು ತೊಗೊಂಡಿದ್ವಿ. ವರ್ಬ್ಸ್ ಅಂದರೆ ಕ್ರಿಯೆ. ಸೊ ಹ್ಯಾವ್ ಅನ್ನೋದೊಂದು ಕ್ರಿಯೆ, ಟೇಕ್ ಅನ್ನೋದೊಂದು ಕ್ರಿಯೆ ಆ್ಯಂಡ್ ಮೇಕ್ ಅನ್ನೋದು ಒಂದು ಕ್ರಿಯೆ. ಸೊ ಇದಕ್ಕೆ ನಾವು ಕ್ರಿಯೆಗೆ ಇನ್ನೊಂದು ಏನಾದರೂ ವಿಷಯವನ್ನು ಸೇರಿಸಿದಾಗ, ಇನ್ನೊಂದು ನೌನ್ ಸೇರಿಸಿದಾಗ ಅಥವಾ ಇನ್ನೊಂದು ಏನಾದರೂ ಸೇರಿಸಿದಾಗ ಅದು ಕಾಲೊಕೇಶನ್ ಅಂತ ಆಗುತ್ತೆ. ಕಾಲೊಕೇಶನ್ ಅಂದರೆ ಒಟ್ಟಿಗೆ ಸೇರಿಕೊಂಡು ಹೋಗುವಂತಹ ಪದಗಳು ಅಂತ ಅರ್ಥ. ಓಕೆ, ಸೊ ನಾವ್ ಲೆಟ್ಸ್ ಸಿ. ಹ್ಯಾವ್ ಅ ಬಾತ್. ಹ್ಯಾವ್ ಅನ್ನೋದಕ್ಕೆ ಸುಮಾರು ಕಡೆ ಸುಮಾರು ಮೀನಿಂಗ್ ಇರ್ತವೆ. ಹಲವಾರು ಹ್ಯಾವ್ ಸೆವ್ರಲ್ ಮೀನಿಂಗ್ಸ್. ಒಂದು ಕಡೆ ಒಂದು ಹ್ಯಾವ್ ಅಂತ ಬಂದಾಗ ತಿನ್ನು ಅಂತಾಗುತ್ತೆ. ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್ ಅಂತ ಕೇಳಿದ್ರೆ ನೀನು ಡಿನ್ನರ್ ತಿಂದ್ಯಾ ಅಂತಾಗುತ್ತೆ. ಡು ಯು ಹ್ಯಾವ್ ಎ ಪೆನ್, ನಿನ್ನ ಹತ್ರ ಪೆನ್ ಇದೆಯಾ ಅಂತ ಆಗುತ್ತೆ. ಓಕೆ, ಸೊ ಈ ಥರ ಮೀನಿಂಗ್ ಸ್ವಲ್ಪ ಚೇಂಜ್ ಆಗುತ್ತೆ, ಬಟ್ ಇಲ್ಲಿ ಅದು ಟೋಟಲಾಗಿ ಚೇಂಜ್ ಆಗುತ್ತೆ. ಹ್ಯಾವ್ ಅ ಬಾತ್ ಅಂದರೆ ಸ್ನಾನ ಮಾಡು. ಇಲ್ಲಿ ಟೇಕ್ ಅ ಬಾತ್ ಅಂತಲೂ ಹೇಳ್ಬೋದು. ಟೇಕ್ ಅ ಬಾತ್. ಓಕೆ, ಐ ಟುಕ್ ಅ ಬಾತ್ ಅಂದರೆ ನಾನು ಸ್ನಾನ ಮಾಡಿದೆ. ಐ ಹ್ಯಾಡ್ ಅ ಬಾತ್ ಅಂದರೆ ನಾನು ಸ್ನಾನ ಮಾಡಿದೆ. ಎರಡೂ ಒಂದೇ ಮೀನಿಂಗ್. ಯು ಕ್ಯಾನ್ ಐದರ್ ಸೇ ಹ್ಯಾವ್ ಆರ್ ಟೇಕ್. ಓಕೆ, ಹ್ಯಾವ್ ಅ ಗುಡ್ ಟೈಮ್. ಈಗ ಎಲ್ಲಿಗಾದ್ರೂ ಪಿಕ್ನಿಕ್ ಹೋಗ್ತಾ ಇರ್ತಾರೆ, ಎಲ್ಲಿಗಾದ್ರೂ ಟೂರ್ ಹೋಗ್ತಾ ಇರ್ತಾರೆ, ನಾವು ಅವರಿಗೆ ವಿಶ್ ಮಾಡೋದು ಹ್ಯಾವ್ ಅ ಗುಡ್ ಟೈಮ್. ಓಕೆ, ಒಳ್ಳೆಯ ಸಮಯ ನಿಮ್ಮದಾಗಿರಲಿ ಅಂತ. ಅದನ್ನು ಕನ್ನಡದಲ್ಲಿ ನಾವು ಹೇಳೋದಿಲ್ಲ, ಬಟ್ ಇಂಗ್ಲೀಷಲ್ಲಿ ಅದನ್ನು ಹೇಳಬೇಕಾದ್ರೆ ಹ್ಯಾವ್ ಅ ಗುಡ್ ಟೈಮ್. ಓಕೆ, ಸಮಯ ಒಳ್ಳೆಯದಾಗಿರಲಿ ಅಂತ.
ಸಮಯ ಒಳ್ಳೆಯದಾಗಿರಲಿ. ಕನ್ನಡದಲ್ಲಿ ನಾವು ಅದನ್ನು ಬಳಸೋದಿಲ್ಲ, ಬಟ್ ಇಂಗ್ಲೀಷಲ್ಲಿ ನಾವು ಬಳಸ್ತೀವಿ. ಹ್ಯಾವ್ ಅ ಗುಡ್ ಟೈಮ್. ಓಕೆ, ಸೊ ಈಗ ಫಾರ್ ಎಕ್ಸಾಂಪಲ್ ಮಕ್ಕಳು ತಾಯಿಯಂದಿರು ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಹೊರಗಡೆ ಹೋಗ್ತಾ ಇದ್ದಾರೆ ಅಂದರೆ ಮಕ್ಕಳು ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ. ಆವಾಗ ಮಕ್ಕಳಿಗೆ ಸುಮ್ಮನೆ ಹೇಳಿಬಿಟ್ಟು ಹೋಗ್ಬೋದು, ಹ್ಯಾವ್ ಅ ಗುಡ್ ಟೈಮ್, ಮಮ್ಮಿ ಇಸ್ ಗೋಯಿಂಗ್ ಟು ಗೋ ಔಟ್ಸೈಡ್, ಸೊ ಹ್ಯಾವ್ ಅ ಗುಡ್ ಟೈಮ್, ಜಗಳ ಮಾಡ್ಕೊಬೇಡಿ, ಒಳ್ಳೆ ಸಮಯ ಕಳೀರಿ ಅಂತ ಅರ್ಥ. ಓಕೆ, ದಟ್ ಇಸ್ ದ ಮೀನಿಂಗ್ ಆಫ್ ದ್ಯಾಟ್. ಹ್ಯಾವ್ ಅ ಹೇರ್ ಕಟ್. ಹ್ಯಾವ್ ಅ ಹೇರ್ ಕಟ್ ಅಂದರೆ ಕಟಿಂಗ್ ಮಾಡಿಸ್ಕೊಳ್ಳೋದು ಅಥವಾ ಏನಂತ ಹೇಳೋದು, ಕ್ಷೌರ ಮಾಡಿಸ್ಕೊಳ್ಳೋದು. ಕ್ಷೌರ ಅಲ್ಲ, ಹೇರ್ ಕಟ್ ಮಾಡಿಸ್ಕೊಳ್ಳೋದು, ಕೂದಲು ಕಟ್ ಮಾಡಿಸ್ಕೊಳ್ಳೋದು. ಕೂದಲು ಕಟ್ ಮಾಡಿಸ್ಕೊಳ್ಳೋದಕ್ಕೆ ಹ್ಯಾವ್ ಅ ಹೇರ್ ಕಟ್ ಅಂತ ಹೇಳ್ತೀವಿ. ಹ್ಯಾವ್ ಅ ಹೇರ್ ಕಟ್, ಕೂದಲು ಕಟ್ ಮಾಡಿಸಿಕೊಳ್ಳು, ಕೂದಲು ಕಟ್ ಮಾಡಿಸ್ಕೊಳ್ಳೋದು. ಓಕೆ, ಸೊ ಹ್ಯಾವ್ ಅ ಹೇರ್ ಕಟ್. ಐ ಹ್ಯಾಡ್ ಅ ಹೇರ್ ಕಟ್ ಇನ್ ದ ಮಾರ್ನಿಂಗ್. ನಾನು ಬೆಳಗ್ಗೆ ಹೇರ್ ಕಟ್ ಮಾಡಿಸ್ಕೊಂಡೆ, ಕೂದಲು ಕಟ್ ಮಾಡಿಸ್ಕೊಂಡೆ. ಹ್ಯಾವ್ ಅ ಪ್ರಾಬ್ಲಮ್, ತೊಂದರೆ ಇರುವುದು. I have a problem. I have a problem with you, or I have problem with this thing. I have problem with that person. ತೊಂದರೆ ಇರುವುದು, ನನಗೇನೋ ಆ ವ್ಯಕ್ತಿಯ ಜೊತೆ ಏನೋ ತೊಂದರೆ ಇದೆ, ನಾನು ಅವ್ರ ಜೊತೆ ಬೆರೆಯಲ್ಲ, ಮಾತಾಡೋದಲ್ಲ, ಸಮಥಿಂಗ್ ಲೈಕ್ ದ್ಯಾಟ್. ಓಕೆ, ಐ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದಿಸ್ ಕಂಪ್ಯೂಟರ್. ಐ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ದಿಸ್ ಸೆಲ್ ಫೋನ್. ಐ ಹ್ಯಾವ್ ಪ್ರಾಬ್ಲಮ್ ವಿತ್ ನನಗೆ ತೊಂದರೆ ಇದೆ ಈ ವಿಷಯಗಳಿಂದ, ಆ ವಿಷಯಗಳಿಂದ, ಆ ವ್ಯಕ್ತಿಯಿಂದ, ಈ ವ್ಯಕ್ತಿಯಿಂದ ತೊಂದರೆ ಇದೆ ಅಂತ ಹೇಳೋದಕ್ಕೆ ಹ್ಯಾವ್ ಅ ಪ್ರಾಬ್ಲಮ್. ಓಕೆ, ಅಂದರೆ ತೊಂದರೆ ತಗೋ ಅಂತಲ್ಲ. ಈಗ ಇಲ್ಲಿ ಸ್ನಾನ ಮಾಡು ಅಂತಾಯಿತು, ತೊಂದರೆ ಮಾಡು ಅಂತ ಆಗೋದಿಲ್ಲ. Okay, so that is what collocations is. Now, have sympathy. Have sympathy ಅಂದರೆ ಕರುಣೆ ಇರಲಿ ಅಂತ ಅರ್ಥ, ಅಥವಾ ಕರುಣೆ ಇಟ್ಕೋ, ಕನಿಕರ, ಕರುಣೆ ಇಟ್ಕೋ, ಅಥವಾ ಸಿಂಪತಿ ಇರಲಿ ಅಂತ ಅರ್ಥ. ಓಕೆ, ಕರುಣೆ, ಹ್ಯಾವ್ ಮರ್ಸಿ, ಹ್ಯಾವ್ ಸಿಂಪತಿ. ನೆಕ್ಸ್ಟ್, ಈಗ ಹ್ಯಾವಲ್ಲೇ ಬಹಳಷ್ಟು ಇದ್ದಾವೆ. ಓಕೆ, ಹ್ಯಾವಲ್ಲೇ ನಿಮಗೆ ಒಂದು 100, 150, 200, 500 ಕಾಲೊಕೇಶನ್ಸ್ ಇದೆ. ಸದ್ಯಕ್ಕೆ ನಮಗೆ ಇಷ್ಟು ಸಾಕು, ಹೋಗ್ತಾ ಹೋಗ್ತಾ ನಾವು ಇನ್ನೂ ಕಲಿತಾ ಹೋಗೋಣ. ನಾವು ಲೆಟ್ಸ್ ಟೇಕ್. ಟೇಕ್ ಅಂತ ತೊಗೊಳ್ಳೋಣ. ಟೇಕ್ ಅಂದರೆ ಏನು, ತೆಗೆದುಕೊಳ್ಳು ಅಂತ ಆಗುತ್ತೆ. ಸೊ ಟೇಕ್ ಅ ಬ್ರೇಕ್. ಟೇಕ್ ಅ ಬ್ರೇಕ್ ಅದು ಡೈರೆಕ್ಟ್ ಮೀನಿಂಗ್ ಆಗುತ್ತೆ. ಟೇಕ್ ಅ ಬ್ರೇಕ್, ಬ್ರೇಕ್ ತಗೊಳ್ಳೋಣ, ಬ್ರೇಕ್ ತಗೊಳ್ಳೋಣ, ಬ್ರೇಕ್ ತಗೊಳ್ಳೋಣ. ಕಂಟಿನ್ಯೂಸ್ ಆಗಿ ಏನಾದರೂ ಮಾಡ್ತಿರ್ತೀವಿ, ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳೋಣ, ವಿರಾಮ ತೆಗೆದುಕೊಳ್ಳೋಣ. ಟೇಕ್ ಅ ಬ್ರೇಕ್. ಓಕೆ, ಟೇಕ್ ಅಂದರೆ ಎಲ್ಲಿಂದ ತೊಗೊಳ್ಳೋದು, ಎಲ್ಲಿಂದ ಅಲ್ಲ, ಇಟ್ಸ್ ಅ ಕಾಲೊಕೇಶನ್. ಟೇಕ್ ಅ ಚಾನ್ಸ್. ಟೇಕ್ ಅ ಚಾನ್ಸ್ ಅಂದರೆ ಐ ಡೋಂಟ್ ವಾಂಟ್ ಟು ಟೇಕ್ ಅ ಚಾನ್ಸ್, ರಿಸ್ಕ್ ತೊಗೊಳ್ಳೋಕ್ಕೆ ನಾನು ರಿಸ್ಕ್ ತೊಗೊಳ್ಳೋದು. ಸೊ ಟೇಕ್ ಅ ಚಾನ್ಸ್, ಲೆಟ್ ಮಿ ಟೇಕ್ ಅ ಚಾನ್ಸ್. ರಿಸ್ಕ್ ತಗೊಳ್ಳೋದು, ರಿಸ್ಕ್ ತಗೋ. ಓಕೆ, ರಿಸ್ಕ್ ತಗೋ. ಟೇಕ್ ಅ ಲುಕ್. ಟೇಕ್ ಅ ಲುಕ್ ಅಂದರೆ ನಾನೇನೋ ತಂದಿದ್ದೀನಿ, ಜಸ್ಟ್ ಹ್ಯಾವ್ ಅ ಲುಕ್ ಆರ್ ಟೇಕ್ ಅ ಲುಕ್. ಒಂದು ಕ್ಷಣ ಅದನ್ನು ನೋಡು ಅಂತ, ಅಥವಾ ಟೇಕ್ ಅ ಲುಕ್, ಲೆಟ್ ಮಿ ಟೇಕ್ ಅ ಲುಕ್, ನೋಡ್ತೀನಿ ನಾನು ಅದನ್ನು, ನೋಡು. ಟೇಕ್ ಅ ಲುಕ್ ಅಂದರೆ ಒಮ್ಮೆ ನೋಡು ಅಂತ, ಸುಮ್ಮನೆ ಹಾಗೆ. ಲೆಟ್ ಮಿ ಟೇಕ್ ಅ ಲುಕ್, ಎಲ್ಲಿ ಆ ಪುಸ್ತಕ ಕೊಡು, ಲೆಟ್ ಮಿ ಟೇಕ್ ಅ ಲುಕ್ ಅಂದರೆ ಆ ಪುಸ್ತಕ ಕೊಡು, ನಾನೊಂದು ಸ್ವಲ್ಪ ನೋಡ್ತೀನಿ ಅಂತ. ಸೊ ಆ ಥರ. ಸೊ ದ್ಯಾಟ್ ಈಸ್ ಟೇಕ್ ಅ ಲುಕ್. ಟೇಕ್ ಅ ಸೀಟ್. ಟೇಕ್ ಅ ಸೀಟ್ ಅಂದರೆ ಕೂತ್ಕೊಳ್ಳಿ ಅಂತ ಅರ್ಥ. ಹ್ಯಾವ್ ಅ ಸೀಟ್, ಟೇಕ್ ಅ ಸೀಟ್. ಯಾರಾದರೂ ಮನೆಗೆ ಬಂದರು ಅಂತ ಹೇಳಿದ್ರೆ ಅವರಿಗೆ ನಾವು ಟೇಕ್ ಅ ಸೀಟ್, ಓಕೆ, ಆರ್ ಹ್ಯಾವ್ ಅ ಸೀಟ್, ಕೂತ್ಕೊಳ್ಳಿ ಅಂತ ಹೇಳೋದು. ಅಥವಾ ಹೀ ಟುಕ್ ಅ ಸೀಟ್, ಆ ಸ್ಥಾನವನ್ನು ಇನ್ನೊಬ್ಬ ತಗೊಂಡ, ಟೇಕ್ ಸಮ್ ಒನ್ಸ್ ಸೀಟ್ ಅಂತಲೂ ಆಗುತ್ತೆ ಅರ್ಥ. ಓಕೆ, ಸೊ ಕೂತ್ಕೊಳ್ಳಿ ಅಂತಲೂ ಆಗುತ್ತೆ, ಕೂತ್ಕೊಳ್ಳಿ. ಅಥವಾ ಇನ್ನೊಬ್ಬರ ಸೀಟನ್ನು ಇನ್ನೊಬ್ಬರು ಅಲಂಕರಿಸಿದ್ರೆ, ಇನ್ನೊಬ್ಬರು ತಗೊಂಡ್ರೆ ಅದಕ್ಕೆ ಹೀ ಟುಕ್ ಹಿಸ್ ಸೀಟ್ ಅಂತ ಹೇಳ್ಬೋದು. ಓಕೆ, ಟೇಕ್ ಅ ಟ್ಯಾಕ್ಸಿ, ಇದು ಗೊತ್ತು ಎಲ್ಲರಿಗೂ. ಟೇಕ್ ಅ ಟ್ಯಾಕ್ಸಿ ಅಂದರೆ ಟ್ಯಾಕ್ಸಿ ತೆಗೆದುಕೊಳ್ಳುವುದು, ಅಥವಾ ಟ್ಯಾಕ್ಸಿನ ಕರೆಯೋದು, ಆಟೋನ ಕರೆಯೋದು. ಟೇಕ್ ಅ ಟ್ಯಾಕ್ಸಿ. ಓಕೆ, ಸೊ ಹೌ ಡಿಡ್ ಯು ಕಮ್ ಹಿಯರ್? ಸೊ ಐ ಟುಕ್ ಅ ಟ್ಯಾಕ್ಸಿ ಫ್ರಮ್ ಮೆಜೆಸ್ಟಿಕ್ ಆ್ಯಂಡ್ ಐ ಕೇಮ್ ಓವರ್ ಹಿಯರ್. ನಾನು ಮೆಜೆಸ್ಟಿಕ್ಕಿಂದ ಒಂದು ಟ್ಯಾಕ್ಸಿ ಹಿಡ್ಕೊಂಡು ಇಲ್ಲಿ ತನಕ ಬಂದೆ ಅಂತ. ಸೊ ಟ್ಯಾಕ್ಸಿನ ಹಿಡ್ಕೊಳ್ಳೋದು ಅಂತ ಹೇಳ್ತೀರಾ, ಅಥವಾ ಟ್ಯಾಕ್ಸಿ ತಗೊಳ್ಳೋದು ಅಂತ ಹೇಳ್ತೀರಾ, ಅಥವಾ ಟ್ಯಾಕ್ಸಿ ಬಾಡಿಗೆಗೆ ಕರ್ಕೊಳ್ಳೋದು ಅಂತ ಹೇಳ್ತೀರಾ. ಹೇಗೆ ಹೇಳ್ತೀರಾ? ಇಟ್ಸ್ ಲೆಫ್ಟ್ ಟು ಯು. ಟೇಕ್ ಅ ಟ್ಯಾಕ್ಸಿ, ಟ್ಯಾಕ್ಸಿ ತೆಗೆದುಕೊಳ್ಳು ಅಂತ ಆಗುತ್ತೆ. ಓಕೆ, ಮೇಕ್ ಅ ಡಿಫ್ರೆನ್ಸ್. ಇಲ್ಲಿ ನೋಡಿ. ಸೊ ಲೆಟ್ಸ್ ಸಿ ನೆಕ್ಸ್ಟ್. ಟೇಕ್ ಆಯಿತು, ಹ್ಯಾವ್ ಆಯಿತು, ಲೆಟ್ಸ್ ಸಿ ಮೇಕ್. ಮೇಕ್ ಅಂದರೆ ಏನು? ಮಾಡುವುದು. ಓಕೆ, ಸೊ ಮಾಡುವುದು. ಮೇಕ್ ಅ ಡಿಫ್ರೆನ್ಸ್, ವ್ಯತ್ಯಾಸ ಮಾಡುವುದು. ಸೊ ವ್ಯತ್ಯಾಸ ಮಾಡುವುದು ಅಂತ ಏನು? ದ್ಯಾಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್ ಅಂದರೆ, ಸೊ ಅದು ಮಾಡೋದ್ರಿಂದ ಅದೇನು ಬಹಳ ವ್ಯತ್ಯಾಸ ಏನೂ ಆಗಲಿಕ್ಕಿಲ್ಲ ಅಂತ ಹೇಳ್ತೀವಲ್ಲ. ಸೊ ದ್ಯಾಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಮೇಕ್ ಎನಿ ಡಿಫ್ರೆನ್ಸ್. ಸೊ ಮೇಕ್ ಡಿಫ್ರೆನ್ಸ್. ಮೇಕ್ ಡಿಫ್ರೆನ್ಸ್ ಅಂದರೆ ವ್ಯತ್ಯಾಸ ಮಾಡು.
ವ್ಯತ್ಯಾಸ ಮಾಡು. ಓಕೆ, ಮೇಕ್ ಅ ಮೆಸ್. ಮೇಕ್ ಅ ಮೆಸ್ ಅಂದರೆ ಸ್ವಲ್ಪ ಹಾಳು ಮಾಡೋದು ಯಾವುದನ್ನಾದರೂ. ಸಮಥಿಂಗ್ ಲೈಕ್ ಮನೇಲಿ ಎಲ್ಲ ಸುಸಜ್ಜಿತವಾಗಿ ಎಲ್ಲ ಒಟ್ಟು ಚೆನ್ನಾಗಿ ಇಟ್ಟಿರ್ತಾರೆ, ನಾವು ಹೋಗಿ ಎಲ್ಲದನ್ನು ಹಾಳು ಮಾಡೋದು. ಆ ಕಡೆ ನೀರು ತೆಗೆಯೋದು, ಈ ಕಡೆ ಬಟ್ಟೆ ತೆಗೆಯೋದು, ಈ ಕಡೆ ಪುಸ್ತಕ ತೆಗೆಯೋದು, ಈ ಕಡೆ ಏನೇನೋ ಸಾಮಾನೆಲ್ಲ ಆ ಕಡೆ ಈ ಕಡೆ ಚಲ್ಲಾಪಿಲ್ಲಿ ಮಾಡಿ ಹಾಕ್ತೀವಲ್ಲ. ಸೊ ದ್ಯಾಟ್ ಈಸ್ ಕಾಲ್ಡ್ ಮೇಕಿಂಗ್ ಅ ಮೆಸ್. ಎಲ್ಲ ಒಟ್ಟಾಗಿ ಸರಿಯಾಗಿ ಅಲ್ಲಲ್ಲಿ ಇಟ್ಟಿರ್ತಾರೆ, ನಾವೆಲ್ಲ ಹೋಗಿ ಹಾಳು ಮಾಡ್ತೀವಲ್ಲ, ಅದಕ್ಕೆ ಮೇಕಿಂಗ್ ಅ ಮೆಸ್. ಈ ಸಿಚುವೇಶನ್ ಮಾತ್ರ ಅಲ್ಲ, ನಾವು ಏನೇ ಒಂದು ಸಿಚುವೇಶನ್ನ ಸರಿಯಾಗಿರೋ ಸಿಚುವೇಶನ್ನ ಹಾಳು ಮಾಡಿದ್ರೆ ಅದಕ್ಕೆ ಮೇಕಿಂಗ್ ಅ ಮೆಸ್ ಅಂತ ಹೇಳ್ತೀವಿ. ಸೊ ಮೇಕ್ ಅ ಮೆಸ್ ಅಂತ ಹೇಳಿದ್ರೆ ಹಾಳು ಮಾಡು. ಹಾಳು ಮಾಡೋದ್ರೆ ಎಲ್ಲ ಕಡೆ ಹಾಳು ಮಾಡೋದಲ್ಲ, ಕೆಲವು ಸಿಚುವೇಶನ್ಸಲ್ಲಿ ಇದನ್ನು ಹಾಳು ಮಾಡು ಅಂತ ಹೇಳ್ಬೋದು. ಅಂದರೆ ಈಗ ನಾನು ಹೇಳಿದಲ್ಲ, ಮನೇಲಿ ಬಂದಾಗ ಎಲ್ಲದನ್ನು ಚಲಾಪಿಲಿ ಮಾಡೋದಕ್ಕೆ ಮೇಕ್ ಅ ಮೆಸ್ ಆರ್ ಐ ಮೇಡ್ ಅ ಮೆಸ್. ನಾನೇನೋ ಅಂದ್ಕೊಂಡಿದ್ದೆ, ಲೈಕ್ ಏನೋ ನಾನೊಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ, ಅಲ್ಲಿ ಹೋಗಿ ಐ ಮೇಡ್ ಎ ಮೆಸ್, ನಾನು ಸರಿಯಾಗಿ ಯಾವುದನ್ನು ಹೇಳಲಿಲ್ಲ, ಆಮೇಲೆ ತುಂಬ ಕನ್ಫ್ಯೂಸ್ ಆಗಿಬಿಟ್ಟೆ, ನಾನು ಏನೇನು ಮಾಡಿದೆ, ಐ ಮೇಡ್ ಎ ಮೆಸ್ ಅಂತ ಹೇಳ್ಬೋದು. ಐ ಮೇಡ್ ಅ ಮೆಸ್ ವಿತ್ ದ ಇಂಟರ್ವ್ಯೂವರ್ ಆರ್ ಐ ಮೇಡ್ ಅ ಮೆಸ್ ಇನ್ ದ್ಯಾಟ್ ಸಿಚುವೇಶನ್, ಆ ಥರ ಹೇಳ್ಬೋದು. ಓಕೆ, ಮೇಕ್ ಅ ಮಿಸ್ಟೇಕ್ ಅಂದರೆ ತಪ್ಪು ಮಾಡು. ಮೇಕ್ ಮಿಸ್ಟೇಕ್ ಇದು ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್. ತಪ್ಪು ಮಾಡು. ಐ ಮೇಡ್ ಎ ಮಿಸ್ಟೇಕ್, ಐ ಆಮ್ ಸಾರಿ. ಐ ಮೇಡ್ ಎ ಮಿಸ್ಟೇಕ್, ಐ ಆಮ್ ಸಾರಿ. ನಾನು ತಪ್ಪು ಮಾಡಿದೆ, ಐ ಆಮ್ ಸಾರಿ. ಐ ಆಮ್ ಫೀಲಿಂಗ್ ಗಿಲ್ಟಿ, ಐ ಆಮ್ ಸಾರಿ. ಮೇಕ್ ಅ ನಾಯ್ಸ್ ಅಂದರೆ ಸದ್ದು ಮಾಡು. ಸದ್ದು ಮಾಡು. ಮೇಕ್ ಅ ನಾಯ್ಸ್ ಒಂದು ಸುಮ್ಮನೆ ಏನಾದರೂ ಸದ್ದು ಮಾಡೋದು, ಸುಮ್ಮನೆ ಶಬ್ದ ಮಾಡೋದು ನಾವೇ, ಅಥವಾ ಇನ್ನೇನಾದರೂ ಸುಮ್ಮನೆ ಏನಾದರೂ ಕೆಳಗಡೆ ಹಾಕ್ಬಿಟ್ಟು ಶಬ್ದ ಮಾಡೋದಕ್ಕೂ ಮೇಕ್ ಅ ನಾಯ್ಸ್. ಪ್ಲೀಸ್ ಡೋಂಟ್ ಮೇಕ್ ನಾಯ್ಸ್ ಅಂತ ಹೇಳಿದ್ರೆ ದಯವಿಟ್ಟು ಶಬ್ದ ಮಾಡಿಬಿಡಿ, ನಾನು ಹೇಳೋ ಪಾಠನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪ್ಲೀಸ್ ಡೋಂಟ್ ಮೇಕ್ ನಾಯ್ಸ್. ನಾವು ಬಾಯಲ್ಲಾದರೂ ಸದ್ದು ಮಾಡ್ಬೋದು, ಅಥವಾ ಏನಾದರೂ ಕೆಳಗಡೆ ಹಾಕಿನಾದರೂ ಶಬ್ದ ಮಾಡ್ಬೋದು. ಓಕೆ, ಸೊ ದ್ಯಾಟ್ ಈಸ್ ಕಾಲ್ಡ್ ಮೇಕ್ ಅ ನಾಯ್ಸ್. ಅ ನಾಯ್ಸ್ ಅಂದರೆ ಒಂದು ಅಂತ ಆಗುತ್ತೆ, ಇಲ್ಲಿ ಎಲ್ಲದನ್ನು ನಾವು ಒಂದು ಅಂತಲೇ ತೊಗೊಳ್ಳೋದು. ಮೇಕ್ ಅ ಡಿಫ್ರೆನ್ಸ್, ಮೇಕ್ ಅ ನಾಯ್ಸ್, ಮೇಕ್ ಅ ಮಿಸ್ಟೇಕ್, ಮೇಕ್ ಅ ಮೆಸ್ ಅಂತಲೇ ಬರೋದು. ಎಲ್ಲ ಎ ಅಂತಲೇ ತೊಗೊಳ್ತೀವಿ. ಓಕೆ, ಇಲ್ಲಿ ಮಾತ್ರ ಮೇಕ್ ಮನಿ. ಸೊ ಮನಿ ಈಸ್ ಅನ್ಕೌಂಟಬಲ್, ಅದಕ್ಕೆ ನಾವು ಮೇಕ್ ಅ ಮನಿ ಅಂತ ಹೇಳಲ್ಲ. ಸೊ ಮೇಕ್ ಮನಿ ಅಂದರೆ ಎಲ್ರಿಗೂ ಗೊತ್ತು. ಮೇಕ್ ಮನಿ ಅಂದರೆ ಹಣ ಮಾಡು, ದುಡ್ಡು ಸಂಪಾದನೆ ಮಾಡು ಅಂತ. ಮೇಕ್ ಮನಿ. ಓಕೆ ಸ್ನೇಹಿತರೆ, ಇಲ್ಲಿ ಯಾಕೆ ಈ ಕಾಲೊಕೇಶನ್ ನಾವು ಯಾಕೆ ಕಲಿಬೇಕು ಅಂತ ಹೇಳಿದ್ರೆ, ಮೇಕ್ ಅನ್ನೋದು ಡೂ ಅನ್ನೋದಕ್ಕೆ ಸ್ವಲ್ಪ ಹತ್ತಿರದಲ್ಲೇ ಇದೆ. ಸೊ ಡೂ ಅ ಡಿಫ್ರೆನ್ಸ್, ಡೂ ಅ ಮೆಸ್, ಡೂ ಅ ಮಿಸ್ಟೇಕ್, ಡೂ ಅ ನಾಯ್ಸ್, ಡೂ ಮನಿ ಅಂತ ಹೇಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಕಾಲೊಕೇಶನ್ಸ್ ಇದೆ. ಮಿಸ್ಟೇಕ್ಸ್ ಆಗಬಾರ್ದು. ಸೊ ಅದು ಮಿಸ್ಟೇಕ್ ಆಗುತ್ತೆ. ಡೂ ಅನ್ನೋದು ಬೇರೆ, ಮೇಕ್ ಅನ್ನೋದು ಬೇರೆ. ಓಕೆ, ಸೊ ಡೂ ಅಂದ್ರೇನು, ಮೇಕ್ ಅಂದ್ರೇನು, ಅದರದ್ದು ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ, ಕನ್ಫ್ಯೂಷನ್ ಇದ್ದರೆ. ಓಕೆ, ಸೊ ಅದಕ್ಕೋಸ್ಕರ ನಾವು ಇಲ್ಲಿ ನೋಡಿ ಹ್ಯಾವ್ ಅ ಬ್ರೇಕ್ ಅಂತಲೂ ಹೇಳ್ಬೋದು. ಲೆಟ್ಸ್ ಹ್ಯಾವ್ ಅ ಬ್ರೇಕ್ ಆರ್ ಲೆಟ್ಸ್ ಟೇಕ್ ಅ ಬ್ರೇಕ್. ಟೇಕ್ ಈಸ್ ವೆರಿ ಅಪ್ರೋಪ್ರಿಯೇಟ್. ಹಾಗಾಗಿ ಸೊ ಐ ಹ್ಯಾವ್ ಅ ಚಾನ್ಸ್. ಹ್ಯಾವ್ ಅ ಚಾನ್ಸ್ ಆ್ಯಂಡ್ ಟೇಕ್ ಅ ಚಾನ್ಸ್ ಇಸ್ ಡಿಫ್ರೆಂಟ್. ಐ ಹ್ಯಾವ್ ಅ ಚಾನ್ಸ್ ಅಂದರೆ ನನಗೊಂದು ಚಾನ್ಸ್ ಇದೆ. ಟೇಕ್ ಅ ಚಾನ್ಸ್ ಅಂದರೆ ಇಟ್ಸ್ ರಿವರ್ಸ್. ಟೇಕ್ ಅ ಚಾನ್ಸ್, ಲೆಟ್ ಮಿ ಟೇಕ್ ಅ ಚಾನ್ಸ್ ಅಂದರೆ ನಾನು ರಿಸ್ಕ್ ತಗೋತೀನಿ ಅಂತ ಅರ್ಥ. ಓಕೆ, ಸೊ let's summarize it once again. Have a bath, have a good time, have a haircut, have a problem, have sympathy, take a break, take a chance, take a look, take a seat, take a taxi. Make a difference, make a mess, make a mistake, make a noise, make money. Okay, it's very simple. ಇದೇ ಥರ ನೀವು ರೆಗ್ಯುಲರ್ ಆಗಿ ಡೈಲಿ ನೀವು ಒಂದಷ್ಟು ಕಾಲೊಕೇಶನ್ನ ಕಲಿತಾ ಹೋದರೆ ನಿಮ್ಮ ಫ್ಲೂಯೆನ್ಸಿ ಲೆವೆಲ್ ತುಂಬ ಇಂಪ್ರೂವ್ ಆಗುತ್ತೆ. ಓಕೆ, ಇದೊಂದೇ ಅಡ್ವೈಸ್ ನನಗೆ ಹೇಳಲಿಕ್ಕೆ, ಯಾಕೆಂದರೆ ನಾವು ನಿಮಗೆ ಆಲ್ಮೋಸ್ಟ್ ಇಂಗ್ಲೀಷಿನ ಟೆನ್ಸಸ್ ಎಲ್ಲ ಕ್ಲಿಯರಾಗಿ ಬಂತು. ಸ್ವಲ್ಪ ಗ್ರಾಮರೆಲ್ಲ ನೀಟಾಗಿ ಮಾತಾಡ್ತೀರಾ, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇಲ್ಲದೇ ಮಾತಾಡ್ತೀರಾ ಅಂತ ಅಂದ್ಕೊಳ್ಳಿ. ಬಟ್ ಸ್ಟಿಲ್ ನಿಮಗೆ ಫ್ಲೂಯೆನ್ಸಿ ಇಂಪ್ರೂವ್ ಆಗಲ್ಲ. ಫ್ಲೂಯೆನ್ಸಿ ಏನು ನನಗೆ ಒಂಥರ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ಫ್ಲೂಯೆಂಟಾಗಿ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಅಂತ ನಿಮಗೇನಾದರೂ ಅನಿಸಿದಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, you have to make friends with these things. Like ಇನ್ನು ಫ್ರೇಸಲ್ ವರ್ಬ್ಸ್ ಅಂತ ಬರುತ್ತೆ, ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಸೊ ಅಡ್ವಾನ್ಸ್ ಲೆವೆಲಲ್ಲಿ, ಇಂಟರ್ಮೀಡಿಯೇಟಿಂದ ಅಡ್ವಾನ್ಸ್ ಲೆವೆಲಿಗೆ ಹೋಗಬೇಕಾದ್ರೆ ಸೊ ಇದನ್ನೆಲ್ಲ ಕಲ್ತ್ಕೊಂಡೇ ಹೋಗಬೇಕು. ಆವಾಗ ನಿಮಗೆ ಫ್ಲೂಯೆಂಟಾಗಿ ಮಾತಾಡೋಕ್ಕೆ, ನಿಮಗೆ ಈಸಿಯಾಗಿ ಮಾತಾಡೋಕ್ಕೆ ನಿಮಗೆ ಆಗುತ್ತೆ. ಅದರ್ವೈಸ್ ಸ್ಟ್ರಕ್ ಆಗುತ್ತೆ, ಅಲ್ಲಲ್ಲಿ ಮಾತಾಡಬೇಕಾದ್ರೆ ಸ್ಟ್ರಕ್ ಆಗುತ್ತೆ. ಯಾವುದನ್ನು ಹೇಳೋದು, ಏನು ಹೇಳೋದು, ನ್ಯಾಚುರಲಾಗಿ ಕ್ಯಾಶುವಲಾಗಿ ಬರಲ್ಲ ಮಾತಾಡಲಿಕ್ಕೆ. ಸೊ ದ್ಯಾಟ್ ಈಸ್ ವೈ ಯು ನೀಡ್ ಟು
learn these things. Okay, yeah. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಮುಂದಿನ ಕಾಲೊಕೇಶನ್ಸ್ ವಿಡಿಯೋದಲ್ಲಿ ಇನ್ನಷ್ಟು ಕಾಲೊಕೇಶನ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಹ್ಯಾವ್ ಟು ಯೂಸ್ ಇಟ್. ಜಸ್ಟ್ ವಿಡಿಯೋ ನೋಡಿ ಹೋಗ್ಬಿಡೋದಲ್ಲ, ಯು ಹ್ಯಾವ್ ಟು ರೈಟ್ ಇಟ್ ಡೌನ್. ಬರೆದ ಮೇಲೆ ಅದನ್ನು ಯು ಹ್ಯಾವ್ ಟು ಯೂಸ್ ಇಟ್. ಓಕೆ, alright. Okay, thank you so much for watching this video, and if you haven't subscribed my channel yet, please consider to subscribe my channel, and please click the bell icon beside the subscribe button, and please do like this video. And of course, I request all of you to share this video on all the social media platforms you have an account. Share this video with all of your friends and families, and let's meet in the next video. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗುವವರೆಗೆ ನನ್ನ ವಿಡಿಯೋಸನ್ನು ನೋಡ್ತಾ ಇರಿ ಆ್ಯಂಡ್ ಎಂಜಾಯ್ ಮಾಡ್ತಾ ಇರಿ, ಇಂಗ್ಲೀಷ್ನ ಕಲಿತಾ ಇರಿ. ಗುಡ್ ಬೈ.